ಸಿಎಂ ಕುರ್ಚಿ ಎಲ್ಲಿಯ ತನಕ ಕಾಂಗ್ರೆಸ್ ಶಾಸಕರು ಹೈಕಮಾಂಡ್ ರಾಜ್ಯದ ಜನರು ಸಿಎಂ ಪರವಾಗಿದ್ದಾರೆ ಅಲ್ಲಿ ತನಕ ಗಟ್ಟಿಯಾಗಿರಿ, ಯಾರು ಅಲುಗಾಡಿಸೋಕ್ಕಾಗಲ್ಲ, ಯಾರು ಅಲುಗಾಡಿಸೋಕ್ಕಾಗಲ್ಲ. ಮುಖ್ಯಮಂತ್ರಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಬದ್ಧತೆ ಇರೋರು, ತತ್ವಗಳನ್ನು ಮೈಗೂಡಿಸ್ಕೊಂಡಿರೋರು, ಹೋರಾಟದಿಂದ ಬಂದಿರೋರು. ಅಖಂಡ ಕರ್ನಾಟಕದ ಜನರು ಅವರ ಪರವಾಗಿದ್ದಾರೆ, ನಾವೆಲ್ಲ ಅವ್ರ ಪರ ಇದ್ದೀವಿ. ಹೈಕಮಾಂಡ್ ಇದೆ, ಶಾಸಕರಿದ್ದಾರೆ, ಜನತೆ ಇದ್ದಾರೆ. ಹೀಗಾಗಿ ಚುನಾಯಿತ ಸರ್ಕಾರನ ಸಿದ್ದರಾಮಯ್ಯನವನ್ನ ರಾಜೀನಾಮೆ ಕೊಡಿಸಿ ಅಲುಗಾಡೋಕ್ಕೆ ಸಾಧ್ಯ ಇಲ್ಲ. ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ, ಶಾಸಕರ ಅಭಿಪ್ರಾಯ ಅಲ್ಲ, ಅಥವಾ ಮಂತ್ರಿಗಳ ಅಭಿಪ್ರಾಯ ಅಲ್ಲ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಈಗ ಇಷ್ಟಕ್ಕೂ ನೈತಿಕತೆ ಅಂತ ಹೇಳ್ತಾರೆ. ನೈತಿಕತೆ ಮಾತಾಡೋರ ನೈತಿಕತೆ ಎಷ್ಟಿದೆ? FIR ಆಗಿದ್ದಾವೆ, ಬೇಲಲ್ಲಿದ್ದೀರಿ, ಕೆಲವರು ಜೈಲಿಗೆ ಹೋಗಿದ್ದೀರಿ, ನೀವು ನೈತಿಕತೆ ಮಾತಾಡ್ತೀರಲ್ಲ, ಇಲ್ವಲ್ಲ? ಯಾರು ಹೇಳಿದ್ದಾರೆ? ಅದು ವೈಯಕ್ತಿಕ ರೀ ಅವ್ರದ್ದು, ಯಾರ್ದು ಅವ್ರ ವೈಯಕ್ತಿಕ ಹೈಕಮಾಂಡು 100ಕ್ಕೆ 100 ಸಿದ್ದರಾಮಯ್ಯನವರ ನಾಯಕತ್ವದ ಪರವಾಗಿ ಇದೆ. ನಿಮಗೆ ಭ್ರಷ್ಟಾಚಾರ ಅಂತ ಹೇಳ್ತೀರಿ ಇವರೆಲ್ಲ ಅಲ್ವಾ? ಸುಪ್ರೀಂ ಕೋರ್ಟು ಎಲೆಕ್ಷನ್ ಬಾಂಡ್ ಮೇಲೆ ಏನು ಹೇಳಿದೆ? ಎಲೆಕ್ಷನ್ ಬಾಂಡ್ ಮೊದಲು ಅದು ಟ್ರಾನ್ಸ್ಪರೆಂಟ್ ಆಗಿತ್ತು, ಚೆಕ್ನ ಮುಖಾಂತರ ಕೊಡ್ತಿದ್ರು. ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ NDA ಸರ್ಕಾರ, ಮೋದಿಯವ್ರ ಸರ್ಕಾರ ಅದನ್ನು ಕಾನ್ಫಿಡೆನ್ಷಿಯಲ್ ಆಗಿ ಮಾಡಿದ್ರು, ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ. ಈಗ ಅವರು ಕಾನ್ಫಿಡೆನ್ಸ್ ಮಾಡಿದ ಸಾವಿರಾರು ಕೋಟಿ ಅವ್ರಿಗೆ ಬಂತು. ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ರದ್ದು ಮಾಡಬೇಕು ಅಂತ ಹೇಳಿಲ್ವಾ? ಭ್ರಷ್ಟಾಚಾರ ಅಲ್ಲ ಅದು. ರಾಜೀನಾಮೆ ಕೊಟ್ಟರೆ ಇವರು ಯಾವ ನೈತಿಕತೆ ಇದೆ ಅದು ಮಾಡಿದ್ರನ್ನೆಲ್ಲ ಮಾತಾಡೋಕ್ಕೆ? ನಾವು RTI ಕಾಯ್ದೆ ತಂದ್ವಿ. RTI ಕಾಯ್ದೆ ತಂದಿರೋದು ನಮ್ಮದು ಓಪನ್ನು, ಇವರು ಬ್ಯಾಂಡ್ ಸೀಕ್ರೆಟು. RTI ಕಾಯ್ದೆ ತಂದಿರೋದೇನು? ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್, ಆನೆಸ್ಟಿ, and every decision of the government must be known to the common man. ಅದು UPA ಗವರ್ಮೆಂಟ್ ತಂದಂಥ ಕಾಯ್ದೆ RTI ಇದು. ಇವರು ಈ RTIನ ಎಂಥ ಬ್ಯಾಕ್ಗ್ರೌಂಡ್ ಇರೋರು ಬಳಸ್ತಾ ಇದ್ದಾರೆ RTI ತೆಗೆಸೋಕ್ಕೆ? ಕ್ರಿಮಿನಲ್ ಬ್ಯಾಕ್ಗ್ರೌಂಡ್, ಏನು ಎಕ್ಸ್ಪ್ಲಾಯ್ಟನಿಸ್ಟ್, ಈ ಥರದವ್ರು ತಗೊಂಡು ರಾಜಭವನಗಳನ್ನು ಕಂಪ್ಲೇಂಟ್ ಬಾಕ್ಸ್ ಥರ ಮಾಡಿಕೊಂಡು ಬಂದರೆ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ಲಿ ಇಂಟರ್ಫಿಯರ್ ಆದರೆ ಡೆಮಾಕ್ರೆಟಿಕ್ ಫಂಕ್ಷನಿಂಗ್ ಇನ್ ಎಲೆಕ್ಟೆಡ್ ಗೌರ್ಮೆಂಟ್ ಹೆಂಗೆ ಕಾನ್ಸ್ಟಿಟ್ಯೂಷನ್ ಫಂಕ್ಷನ್ ಮಾಡೋದು? ಖಂಡಿತವಾಗಿ ಪ್ರತಿ ದಿನದ ಆಡಳಿತವನ್ನು ಇಂಟರ್ಫಿಯರ್ ಮಾಡಿದ್ರೆ ಅಂಡರ್ಮೈನಿಂಗ್ ದ ಡೆಮಾಕ್ರಸಿ.